ಶ್ರೀ ಗುರುಭ್ಯೋ ನಮಃ. ಮೌಸಲ ಪರ್ವದ ಮೂರನೆಯ ಭಾಗ ಇದು. ಈ ಹಿಂದೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ 4ನೇ ಅಧ್ಯಾಯ ಸಮಾಪ್ತ ಆಗಿದೆ. ಉತ್ತರ ಭಾರತದ ಪಾಠದಲ್ಲಿ 3ನೇ ಅಧ್ಯಾಯ ಸಮಾಪ್ತವಾಗಿದೆ. ಯಾದವರಲ್ಲಿ ಕಲಹ ಆಗಿದ್ದು ಮತ್ತು ಅವರು ನಷ್ಟರಾಗಿದ್ದನ್ನು ನಾವು ನೋಡಿದ್ದೇವೆ. ಭಾಗವತದ 11ನೇ ಸ್ಕಂದದ ಕಥೆಗೆ ಅನುಗುಣವಾಗಿ ಉದ್ಧವ ಕೃಷ್ಣನಿಂದ ಉಪದೇಶವನ್ನು ಪಡೆದದ್ದನ್ನು ಕೂಡ ನೋಡಿದ್ದೇವೆ. ಭಾಗವತದ 3ನೇ ಸ್ಕಂದದಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳಿವೆ. ಮತ್ತು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯದಲ್ಲಿಯೂ ಕೂಡ ಈ 3ನೇ ಸ್ಕಂದದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳಿವೆ. ವಿದುರ ಧೃತರಾಷ್ಟ್ರನಿಗೆ ಬೋಧನೆ ಕೊಟ್ಟಿದ್ದ, ಪಾಂಡವರಿಗೆ ಅನ್ಯಾಯ ಮಾಡಬೇಡ ಅಂತ ಹೇಳಿ. ಅಷ್ಟಾದರೂ ಕೂಡ ಆ ಪಾಂಡವರಿಗೆ ಅನ್ಯಾಯ ಆಗಿಯೇ ತೀರಿತು. ಕೃಷ್ಣನು ಕೂಡ ಸಂಧಾನ ಮಾಡಲಿಕ್ಕೆ ಬಂದರೂ ಕೂಡ ವಿಫಲನಾದ. ಮತ್ತು ಉಪಪ್ಲವಕ್ಕೆ ಹೊರಟು ಹೋದ. ಆಗ ವಿದುರನು ಕೂಡ ನನಗೆ ಈ ಹಸ್ತಿನಾವತಿ ಬೇಡ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಆಲೋಚನೆ ಮಾಡಿ ತೀರ್ಥಯಾತ್ರೆಗೆ ಹೊರಟೋದಂತೆ. ಆಗ ಆ ತೀರ್ಥಯಾತ್ರೆ ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಬ್ರಾಹ್ಮಣರ ಮುಖದಿಂದ ಯಾದವರಿಗೆ ಬಂದಂಥ ಒಂದು ಶಾಪದ ಬಗ್ಗೆ ಅವನಿಗೆ ತಿಳಿದು ಬಂದಿತ್ತು. ಈ ವಿದುರ ತೀರ್ಥಯಾತ್ರೆಯಲ್ಲಿ ಇದ್ದಾಗಲೇ ಕೌರವರು ಪಾಂಡವರ ಯುದ್ಧವನ್ನು ಕೂಡ ಆಗಾಗ ಆ ಹಸ್ತಿನಾವತಿಗೆ ಹೋಗಿ ತಿಳಿದುಕೊಂಡು ಬರ್ತಿದ್ದ. ತೀರ್ಥಯಾತ್ರೆಯನ್ನು ದೀರ್ಘಕಾಲ ಅವನು ಮಾಡಿದ್ದ ಹೌದು, ಆದರೆ ಮಧ್ಯ ಮಧ್ಯದಲ್ಲೇ ಅವನು ಹಸ್ತಿನಾವತಿ ಕಡೆಗೂ ಕೂಡ ಪ್ರಯಾಣ ಮಾಡ್ತಿದ್ದರಿಂದ ಹಸ್ತಿನಾವತಿಯಲ್ಲಿ ಆದ ಯುದ್ಧ, ಕುರುಕ್ಷೇತ್ರದಲ್ಲಿ ಆದ ಯುದ್ಧ, ಕೌರವರ ನಾಶ, ಇದೆಲ್ಲ ಆತನಿಗೆ ಗೊತ್ತಿದ್ದೇ ಇತ್ತು. ಆದರೆ ಯಾದವರ ವಿನಾಶ ಇನ್ನು ಮುಂದೆ ಆಗುವುದಿದೆ ಅಂತ ಅವನಿಗೆ ಗೊತ್ತಾಯಿತು. ಅದನ್ನೆಲ್ಲ ಉದ್ಧವನಿಂದ ಯಮುನಾ ನದಿಯ ತೀರದಲ್ಲಿ ಆತ ತಿಳಿದುಕೊಂಡ. ಪ್ರಭಾಸ ಕ್ಷೇತ್ರಕ್ಕೆ ವಿದುರ ಹೋದಾಗ ಅಲ್ಲಿ ಜನರ ಮೂಲಕ ಯಾದವರಿಗೆ ಬಂದ ಶಾಪವನ್ನು ತಿಳಿದ. ಮುಂದೆ ಯಮುನಾ ತೀರದಲ್ಲಿ ವಿದುರನದೇ ಭೇಟಿಯಾದಾಗ ಅಲ್ಲಿ ವಿವರವಾಗಿ ತಿಳಿದ. ವಿದುರನಿಗೆ ಈ ಉದ್ಧವ ಈ ಎಲ್ಲ ಯಾದವರ ಕುಲದ ನಾಶ ಮುಂದೇನಾಗುವುದಿತ್ತು ಅದನ್ನೆಲ್ಲ ತಿಳಿಸಿದ. ಮತ್ತು ಕೃಷ್ಣನ ಲೀಲೆಗಳನ್ನು ಕೂಡ ಅವನು ವರ್ಣಿಸಿದನಂತೆ. ಶಿಶುಪಾಲ, ಪೂತನೆ ಇಂಥವ್ರನ್ನೆಲ್ಲ ಕೊಂದದ್ದನ್ನು ಕೂಡ ಅವನು ವರ್ಣಿಸಿದ. ಮತ್ತು 3ನೇ ಸ್ಕಂದದಲ್ಲೂ ಕೂಡ ಕೃಷ್ಣನ ಲೀಲೆಗಳನ್ನು ವರ್ಣಿಸ್ತಾನೆ ವಿದುರನಿಗೆ ಉದ್ಧವ. ಯದುಕುಲದ ನಾಶ ನಡೆಯುವುದಕ್ಕಿಂತ ಮುಂಚೆನೆ 26 ವರ್ಷದ ಮೊದಲೇ ಈ ಕೃಷ್ಣ ತತ್ವೋಪದೇಶವನ್ನ ಮಾಡಿದ್ದ ಈ ಉದ್ಧವನಿಗೆ. ಮತ್ತೆ ಯದುಕುಲ ನಾಶ ಆದ ಬಳಿಕ ಇನ್ನೊಂದು ಬಾರಿ ತತ್ವೋಪದೇಶ ಮಾಡಿದ್ದ. ಇದೆಲ್ಲ ಗರುಡ ಪುರಾಣದ ಮಾತು, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದು. ವಿದುರನಿಗೆ ಈ ಉದ್ಧವ ಹೇಳ್ತಿದ್ದಾನೆ, ಈ ಕೃಷ್ಣ ಒಂದು ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ, ಇಲ್ಲೋ ಏಕಾಂತದಲ್ಲಿ. ನಾನು ಕೃಷ್ಣ ಎಲ್ಲಿದ್ದಾನೆ ಅಂತ ಎಲ್ಲ ಕಡೆ ಸಂಚಾರ ಮಾಡ್ತಾ ಹೋದೆ. ಅಲ್ಲಿ ನಾನು ಹೋಗಿ ಮುಟ್ಟುವ ಹೊತ್ತಿಗೆನೆ ವೇದವ್ಯಾಸರ ಮಿತ್ರರಾದಂತಹ ಮೈತ್ರೇಯ ಋಷಿಗಳು ಕೂಡ ಬಂದರು. ದ್ವೈಪಾಯನ ಸುಹೃತ್ ಸಖ ಲೋಕಾನ್ ಅನುಚರನ್ ಸಿದ್ಧ ಆಸಸಾದ ಯದೃಚ್ಛಯ.
ಆ ಮೈತ್ರೇಯರು ಕೂಡ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಕೃಷ್ಣ ನನಗೆ ಭಾಗವತವನ್ನ ಉಪದೇಶಿಸಿದ. ಪುರಾಮಯ ಪ್ರೋಕ್ತ ಮಜಾಯನಾಭ್ಯೇ ಪದ್ಮೆ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಯನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಈ ಸೃಷ್ಟಿಯಲ್ಲಿ ನಾಭಿಕಮಲದಲ್ಲಿ ಕೂತ್ಕೊಂಡಿದ್ದಂತಹ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಶಾಸ್ತ್ರವನ್ನ ಉಪದೇಶಿಸಿದ್ದ. ಅದು ಭಾಗವತ ಅಂತ ಕರೆಸ್ಕೊಂಡಿದೆ. ಅದೇ ಭಾಗವತವನ್ನೇ ನಿನಗೂ ಉಪದೇಶಿಸ್ತೇನೆ ಅಂತ ಕೃಷ್ಣ ಉದ್ಧವನಿಗೆ ಅದನ್ನು ಹೇಳಿದ. ಆಗ ವಿದುರ ಈ ಉದ್ಧವ ಭಗವಂತನನ್ನ ಹೀಗೆ ಪ್ರಾರ್ಥಿಸಿದಂತೆ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ ಅಪಿ ಕ್ಷಮಂ ನೋ ಗ್ರಹಣಾಯ ಭರ್ತರ್ ವೇದಾಂಜಸ ಯತ್ ಪ್ರಜಿನಂ ತರೇಮ. ಭಗವಂತನೇ, ನೀನು ನಿನ್ನ ಮಹಿಮೆಯನ್ನ ಹಿಂದೆ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸಿದ್ದಿ. ಅದರಲ್ಲಿ ನಾನು ತಿಳಿಯಬಹುದಾದದ್ದನ್ನು ನನಗೂ ಕೂಡ ಉಪದೇಶಿಸು. ಆದ್ದರಿಂದ ಸಂಸಾರದ ಸಾಗರವನ್ನು ನಾನು ದಾಟದೇನೆ. ಅದಕ್ಕಾಗಿಯೇ ನಾನು ನಿನ್ನ ಪಾದಕಮಲವನ್ನು ಆಶ್ರಯಿಸಿ ಇಲ್ಲಿಗೆ ಬಂದಿದ್ದೇನೆ. ಭಗವಂತ ಯಾವ ತತ್ವವನ್ನ ಮೈತ್ರೇಯರ ಸಮ್ಮುಖದಲ್ಲಿ ಈ ಉದ್ಧವನಿಗೆ ಹೇಳಿದ್ನಲ್ಲ, ಅದನ್ನ ತಾನೂ ಕೂಡ ಒಂದು ಬಾರಿ ಕೇಳಬೇಕು ಅಂತ ಈ ವಿದುರನಿಗೆ ಅನ್ನಿಸಿತು. ವಿಸೃಂಭಾತ್ ಅಭ್ಯಧತ್ತೇನಂ ಮುಖ್ಯಂ ಕೃಷ್ಣ ಪರಿಗ್ರಹೇ. ವಿದುರ ಹೀಗೆ ಹೇಳಿದಂತೆ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾ ಯೋಗೇಶ್ವರ ಈಶ್ವರಸ್ತೆ ವಕ್ತುಂ ಭವಾನ್ ನೋರ್ಹತಿ ಯದ್ಧಿ ವಿಷ್ಣೋ ಭೃತ್ಯಾಹ ಸ್ವಭೃತ್ಯಾರ್ಥಕ ಕೃತಃ ಚರಂತಿ. ಕೃಷ್ಣ ತನ್ನ ಮಹಿಮಾ ವಿಶೇಷವನ್ನ ನಿನಗೇನು ಉಪದೇಶಿಸಿದ್ನಲ್ಲ, ನನಗೂ ಅದನ್ನು ಒಂದಿಷ್ಟು ಹೇಳು. ಆಗ ಉದ್ಧವ ಹೇಳಿದ, ನಿನಗೆ ತತ್ವೋಪದೇಶ ಮಾಡುವ ಒಂದು ಜವಾಬ್ದಾರಿ ಈಗ ಇರುವುದು ಮೈತ್ರೇಯ ಮುನಿಗೆ. ಕೃಷ್ಣ ನಾನು ಅಲ್ಲಿದ್ದಾಗಲೇ ಮೈತ್ರೇಯನಿಗೆ ಹೇಳಿದ್ದಾನೆ. ಆ ಕೃಷ್ಣ ಈಗ ಇನ್ನು ಮುಂದೆ ಈ ಮರ್ತ್ಯಲೋಕವನ್ನ ಬಿಟ್ಟು ಹೋಗುವನಿದ್ದಾನೆ. ಅದಕ್ಕಾಗಿ ನಿನಗೆ ಮೈತ್ರೇಯರು ಈ ಕಥೆಯನ್ನೆಲ್ಲ, ಈ ತತ್ವವನ್ನೆಲ್ಲ ಉಪದೇಶ ಮಾಡ್ತಾರೆ. ಹೀಗೆ ಉದ್ಧವ ಹೇಳಿದ. ಅಲ್ಲಿ ಜನಮೇಜಯನಿಗೊಂದು ಪ್ರಶ್ನೆ ಬಂತಂತೆ. ನಾವು ಕಳೆದ ದಿವಸ ಈ ಯಾದವ ಕುಲ ನಾಶ ಆಗುವುದನ್ನೆಲ್ಲ ನೋಡಿದ್ದೇವೆ. ಆದರೆ ಉದ್ಧವ ಹೇಗೆ ಒಬ್ಬುಳ್ದ? ಸತು ಕಥಂ ಅವಶಿಷ್ಟ ಉದ್ಧವೋ ಯತ್ ಹರಿರಪಿ ತತ್ಯಜ ಆಕೃತಿಂ ತ್ಯಧೀಶಃ. ಆ ಮೂರು ಲೋಕದ ಒಡೆಯನಾದಂಥ ಕೃಷ್ಣನೂ ಕೂಡ ಬ್ರಾಹ್ಮಣ ಶಾಪವನ್ನು ಮನ್ನಿಸಿ ಭೂಲೋಕವನ್ನು ಬಿಟ್ಟು ಹೊರಟೋಗ್ತಾನೆ ಅಂದರೆ, ಉಳಿದ ಯಾದವರಂತೂ ಕೃಷ್ಣನ ಎದುರಿಗೆ ಪ್ರಾಣ ಪರಿತ್ಯಾಗ ಮಾಡ್ತಾರೆ ಅಂತಾದ್ರೆ ಈ ಉದ್ಧವ ಒಬ್ಬ ಉಳಿದ ಹೇಗೆ? ಅದಕ್ಕೆ ಶುಕರ್ ಹೇಳಿದರು. ಹೀಗೆ ಆಲೋಚನೆ ಮಾಡಿದ್ದಂತೆ ಕೃಷ್ಣ. ಅಸ್ಮಾನ್ ಲೋಕಾದ್ ಉಪರತೆ ಮೈ ಜ್ಞಾನಂ ಮದಾಶ್ರಯಂ ಅರ್ಹತ್ಯುದ್ಧವ ಏವಾದ್ಧ ಸಂಪ್ರತ್ಯಾತ್ಮವತಾಂಬುರಃ. ನಾನು ಇಲ್ಲಿ ಭೂಲೋಕವನ್ನು ಬಿಟ್ಟು ಹೋದ್ಮೇಲೆ ನಾನು ಈ ತತ್ವೋಪದೇಶವನ್ನೇನು ಮಾಡಿದ್ದೇನಲ್ಲ ವಿದುರನಿಗೆ, ಈ ತತ್ವೋಪದೇಶವನ್ನೆಲ್ಲ ಜಗತ್ತಿಗೆ ಉಪದೇಶಿಸಬೇಕು, ಜಗತ್ತಿನಲ್ಲಿ ಜ್ಞಾನದ ಪರಂಪರೆ ಮುಂದುವರಿಬೇಕು. ಈ ಕೆಲಸವನ್ನು ಮಾಡುವವರು ಯಾರು? ಅಂತ ಹೀಗೆ ಕೃಷ್ಣ ಆಲೋಚನೆ ಮಾಡಿದ್ದ. ಉದ್ಧವನೇ ಇದಕ್ಕೆ ಸೂಕ್ತ ಅಂತ ಅವನಿಗೆ ಅನಿಸಿತ್ತು. ನೋದ್ಧವೋ ಅಣುವಪಿ ಮನ್ಯೂನಃ ಯದ್ಗುಣೈರ್ ನಿರ್ಜಿತ ಪ್ರಭು ಅಥೋ ಮದ್ವತ್ ಪುನರ್ಲೋಕಂ ಗ್ರಾಹಯನ್ ಇಹ ತಿಷ್ಠತು. ನಾನು ಈ ಜಗತ್ತಿನಲ್ಲಿದ್ದಾಗ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದೆ, ಮುಂದೆ ಅನುಗೀತೆಯನ್ನು ಹೇಳಿದ್ದೇನೆ, ಆಮೇಲೆ ಪಂಚಪಾಂಡವರಿಗೆಲ್ಲ ವೈಷ್ಣವ ಧರ್ಮಗಳನ್ನು ಉಪದೇಶಿಸಿದ್ದೇನೆ. ನನ್ನಂತೆ ಈ ಜಗತ್ತಿನಲ್ಲಿ ನನ್ನ ಬಳಿಕ ನನ್ನ ಉತ್ತರಾಧಿಕಾರಿಯಾಗಿದ್ದು ತತ್ವೋಪದೇಶವನ್ನು ಮಾಡುವವರು ಯಾರು? ಈ ಉದ್ಧವನೇ ಮಾಡಬೇಕು. ಹೀಗೆ ಉದ್ಧವನಿಗೆ ತತ್ವೋಪದೇಶ ಮಾಡಿದ. ಯಾದವರ ನಾಶಕ್ಕಿಂತ ಮುಂಚೆ ಒಮ್ಮೆ, ಆಮೇಲೊಮ್ಮೆ.
ಹೀಗೆ 2 ಬಾರಿ ಉಪದೇಶ ಮಾಡಿದ್ದು ಹೌದು. ಆದರೆ ಉದ್ಧವ ಕೃಷ್ಣನಿಗೆ ತುಂಬ ಆಪ್ತನಾಗಿದ್ದರಿಂದ ಈ ಹಿಂದೆನೂ ಕೂಡ ಅನೇಕ ಬಾರಿ ಕೃಷ್ಣ ಉದ್ಧವನಿಗೆ ತತ್ವವನ್ನು ಉಪದೇಶಿಸಿರಬೇಕು. ಅದನ್ನು ಆತ ಈ ಬದರಿ ಕ್ಷೇತ್ರದಲ್ಲಿರುವಂತಹ ಅನೇಕ ಮುನಿಗಳಿಗೆ ತತ್ವವನ್ನು ಉಪದೇಶಿಸಿದ ಈ ಉದ್ಧವ. ಮುಂದೆ ಹರಿದ್ವಾರದ ಗಂಗಾ ತೀರದಲ್ಲಿ ವಿದುರ ಮತ್ತು ಮೈತ್ರೇಯರಿಗೆ ಸಮಾಗಮ ಆಯಿತು. ಅಲ್ಲಿ ವಿದುರ ಕೇಳಿದ್ನಂತೆ, ಪರಮಾತ್ಮ ಧರ್ಮ ರಕ್ಷಣವನ್ನು ಮಾಡ್ತಾನಲ್ಲ, ಅದು ಹೇಗೆ? ವೇದವ್ಯಾಸರ ಮುಖದಿಂದ ಮಹಾಭಾರತದಲ್ಲಿ ನಾನು ಕೇಳಿದ್ದೇನೆ, ಆದರೆ ಆ ಮಹಾಭಾರತ ತೀರ ಸಾಮಾನ್ಯರಾದಂಥ ಜನರಿಗೆ ತುಂಬ ದುರ್ಗಮ. ಆದ್ದರಿಂದ ತಾವು ಭಾಗವತವನ್ನು ವರ್ಣಿಸಿರಿ, ನನಗದನ್ನು ಉಪದೇಶಿಸಿರಿ ಅಂತ ಅವನು ಕೇಳಿದ ವಿದುರ ಮೈತ್ರೇಯರನ್ನು. ಅದಕ್ಕೆ ಅವರು ಹೇಳಿದರು, ಕೃಷ್ಣನ ಆದೇಶ ಇದೆ, ಅದಕ್ಕಾಗಿ ನಾನು ಆ ಆದೇಶವನ್ನು ಮನ್ನಿಸಿ ನಿನಗೆ ವರ್ಣಿಸ್ತೇನೆ, ತತ್ವವನ್ನು ವರ್ಣಿಸ್ತೇನೆ ಅಂತ ಹೇಳಿದರು ಅವರು. ಹೀಗೆ ಹಿಂದೆ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸಿದ್ದು, ಮುಂದೆ ಮೈತ್ರೇಯರಿಗೆ ಉಪದೇಶಿಸಿದ್ದು, ಆ ಒಂದು ದೊಡ್ಡ ತತ್ವವೇ ಮೈತ್ರೇಯರ ಮೂಲಕ ವಿದುರನಿಗೆ ಬಂತು. ಅದೇ ಭಾಗವತ ಪುರಾಣ ಅಂತ ಅನ್ನೋದು. ಪ್ರಕೃತಿಯಿಂದ ಮಹತ್ತತ್ವ ಮೊದಲಾದವುಗಳು ಹುಟ್ಟಿದ್ದು ಹೇಗೆ, ಇದೆಲ್ಲ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಯಾದವರು ನಾಶ ಹೊಂದಿದ್ದನ್ನು ನಾವು ಕಳೆದ ದಿವಸ ನೋಡಿದ್ವಿ. ವಿದುರ ಒಬ್ಬ ಹಾಗೆ ಉಳಿಲಿಕ್ಕೂ ಕೂಡ ಆತನ ಯೋಗ್ಯತೆ, ಕೃಷ್ಣ ಮತ್ತು ಆತನ ಮೇಲೆ ಹೊರಿಸಿದಂತಹ ಜವಾಬ್ದಾರಿ, ಇವೇ ಕಾರಣ ಅಂತ ನಮಗೆ ಗೊತ್ತಾಗ್ತದೆ ಭಾಗವತದ ಮೂಲಕ. ಇದು ಈ ಹಿಂದೆ ನಡೆದಂಥ ಒಂದಷ್ಟು ಕಥಾ ಭಾಗವತದಲ್ಲೂ ಕೂಡ ಬಂದಂತೆ. ಮುಂದೆ ನಾವೀಗ ಮಹಾಭಾರತ ಮತ್ತು ಭಾಗವತಗಳು ಯಾದವರ ನಾಶ ಆದ ಬಳಿಕ ಏನಾಗ್ತವೆ ಅಂತ ಹೇಳೋದನ್ನು ನೋಡೋಣ. ಆ ಮಹಾಭಾರತ ವರ್ಣನೆ ಮಾಡಿರುವ ಸಂಗತಿಗಳನ್ನು ತಾತ್ಪರ್ಯ ಹೇಗೆ ನಿರ್ಣಯಿಸಿದೆ ಅಂತ ಅನ್ನೋದನ್ನು ಕೂಡ ನೋಡೋಣ. 32ನೇ ಅಧ್ಯಾಯದಲ್ಲಿ ತಾತ್ಪರ್ಯ ನಿರ್ಣಯ ಹೀಗೆ ಹೇಳ್ತದೆ. ಕೃಷ್ಣ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ಯಜ್ಞವನ್ನು ಪ್ರಾರಂಭಿಸಿದಂತೆ. 12 ವರ್ಷದ ಒಂದು ಯಜ್ಞ ಅದು. ಅಲ್ಲಿ ವೇದವ್ಯಾಸ ಪರಶುರಾಮ ರೂಪಗಳಿಂದ ಸದಸ್ಯ ಕರ್ಮವನ್ನು ನಿರ್ವಹಿಸಿದಂತೆ. ಏನದು ಸದಸ್ಯ ಕರ್ಮ ಅಂದರೆ, ಯಜ್ಞಶಾಲೆಯಲ್ಲಿ ನಡೆಯುವ ಎಲ್ಲ ಕ್ರಿಯೆಯೂ ಕೂಡ ಯುಕ್ತವಾಗಿ ನಡೆದಿದೆಯೋ ಇಲ್ಲೋ ಅಂತ ನೋಡುವಂಥ ಋತ್ವಿಕ್, ಅವನೇ ಸದಸ್ಯ ಅಂತ ಕರೆಸ್ಕೋತಾನೆ. ಅಲ್ಲಿ ದಕ್ಷ, ಭೃಗು ಮೊದಲಾದ ಪುರೋಹಿತರು, ಪಾಂಡವರು, ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳು ಎಲ್ಲರೂ ಬಂದಿದ್ರು. ಈ ಯಜ್ಞದಲ್ಲಿ ಬೇರೆ ಬೇರೆ ದೇವತೆಗಳು, ಪಾತಾಳ ನಿವಾಸಿಗಳಾದಂಥ ನಾಗರು, ತೇಜ ಅತ್ರ ಸರ್ವೇ ಮುಮುದುಹು ಸನಾಗಾಹ, ಸಂತೋಷಪಟ್ಟರು ಯಜ್ಞಕ್ಕೆ ಬಂದು. ಅಲ್ಲಿ ತತ್ವ ನಿರ್ಣಯಕ್ಕಾಗಿ ವಾಕ್ಯಾರ್ಥ ಗೋಷ್ಠಿಗಳು ನಡೀತಾ ಇದ್ದವು. ಅಲ್ಲಿ ವ್ಯಾಸ ಮತ್ತು ಪರಶುರಾಮ ರೂಪಗಳಿಂದ ಈ ಭಗವಂತ ತತ್ವವನ್ನು ಉಪದೇಶಿಸಿದ. ಆದ್ರಿಂದ ಜನರಿಗೆ ಆ ಮೂಲಕ ತತ್ವಜ್ಞಾನ ದೊರಕಿತು. ಧರ್ಮ, ಅರ್ಥ, ಕಾಮವನ್ನು ಯಾರು ಅಪೇಕ್ಷೆ ಪಟ್ಟಿದ್ರು ಅವರೆಲ್ಲ ಕೃಷ್ಣನಿಂದ ಅದನ್ನು ಪಡೆದರು. ಮೋಕ್ಷಾರ್ಥಿಗಳು ಮೋಕ್ಷವನ್ನು ಕೂಡ ಪಡೆದರು. ಆಗ ಆ ಕುರುಕ್ಷೇತ್ರ ಭಗವಂತನ ವೈಕುಂಠ ಲೋಕಕ್ಕೆ ಸಮಾನವಾಗಿತ್ತಂತೆ. ಯಾಕೆಂದ್ರೆ ಭಗವಂತ ಅಲ್ಲಿ ತುಂಬ ಸುಲಭವಾಗಿ ಎಲ್ರಿಗೂ ಕೂಡ ಗೋಚರನಾಗ್ತಿದ್ದ. ಮುಂದೆ ಯಜ್ಞವನ್ನು ಮುಗಿಸಿದ ಕೃಷ್ಣ. ಮತ್ತೆ ಯಾರು ಯಜ್ಞಕ್ಕಾಗಿ ಬಂದಿದ್ರು ಎಲ್ಲರನ್ನೂ ಸತ್ಕರಿಸಿ ಕಳಿಸಿಕೊಟ್ಟ. ಮುಂದೆ ತನ್ನ ಯಾದವ ವಂಶ ನಷ್ಟ ಆಗಬೇಕಾಗಿತ್ತು. ಅದಕ್ಕಾಗಿ ಬ್ರಾಹ್ಮಣ ಶಾಪವನ್ನು ಅವನೇ ಹುಟ್ಟು ಹಾಕಿದ.
ಬ್ರಾಹ್ಮಣರಿಂದ ಯದುಕುಲಕ್ಕೆ ಶಾಪ ಬರುವಂತೆ ಮಾಡಿದವನು ಕೂಡ ಅವನೇ. ಮುಂದೆ ಉದ್ಧವನಿಗೆ ತತ್ವೋಪದೇಶವನ್ನು ಮಾಡಿದ, ಬದರಿಕಾಶ್ರಮಕ್ಕೆ ಕಳಿಸಿದ. ಬದರಿಯಾಖ್ಯಂ ಪ್ರಾಪಯಿತ್ವ ಸಪ್ತಮಾಬ್ದಂ ಶತೋತ್ತರಂ. ಮುಂದೆ 107ನೇ ವರ್ಷವನ್ನ ಕಾಯ್ತಾ ಕೂತಿದ್ದ ಕೃಷ್ಣ. 106 ವರ್ಷ ಮುಗಿಬೇಕು, 107ನೇ ವರ್ಷ ಪ್ರಾರಂಭ ಆದಾಗ ನಾನು ಅವತಾರ ಪರಿಸಮಾಪ್ತ ಆಗಬೇಕು ಅಂತ ಅವನು ಆಲೋಚನೆ ಮಾಡಿದ್ದ. ವಸ್ತುತಃ ದುರ್ಯೋಧನ ಯಾವಾಗ ತೊಡೆ ಮುರುಕೊಂಡು ಬಿದ್ದನೋ ಆಗಲೇ ಕಲಿಯುಗ ಪ್ರಾರಂಭ ಕಂಡಿತ್ತು. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತ್. ಅದಾದರೆ ಕಲಿಯುಗ ಪ್ರಾರಂಭ ಆಗಿದ್ರೂ ಕೂಡ ವಾಸ್ತವಿಕವಾಗಿ ಕಲಿಯ ಆಟ ಅಕೃಷ್ಣ ಇದ್ದಾಗ ನಡೆಯಲಿಲ್ಲ. 36 ವರ್ಷ ಕಾಲ ಕೃತಯುಗದ ಧರ್ಮಗಳನ್ನೇ ಕೃಷ್ಣ ನಡೆಸಿದ. ಪಾಂಡವರು ಕೂಡ ಅಂಥದೇ ಧರ್ಮವನ್ನ ಎಲ್ಲ ಕಡೆ ವ್ಯವಸ್ಥಾಪಿತ ಮಾಡಿದರು. ಈ 36 ವರ್ಷ ಕಾಲ ಕೃತಯುಗಕ್ಕಿಂತಲೂ ಅಧಿಕವಾಗಿತ್ತು. ಯಾಕೆಂದ್ರೆ ಕಲಿ ಸ್ವಭಾವನೆ ಹಾಗೆ, ಕಲಿಯುಗದ ಸ್ವಭಾವನೆ ಹಾಗೇನೆ. ಇಲ್ಲಿ ಪುಣ್ಯಕರ್ಮಕ್ಕೆ ಅಧಿಕ ಫಲ, ಪಾಪಕರ್ಮಕ್ಕೆ ಫಲ ಅಲ್ಪ. ಇದು ಕಲಿಯುಗದ ಸ್ವಭಾವವೇ ಹೀಗೆ. ಮತ್ತೆ ಕೃಷ್ಣನ ಸಂಕಲ್ಪವೂ ಕೂಡ ಆ ಥರ ಇತ್ತು. ಹೀಗೆ ಕೃತಯುಗಕ್ಕಿಂತಲೂ ಈ ಕಾಲ ಶ್ರೇಷ್ಠ ಆಗಿತ್ತು ಅನ್ನೋದನ್ನ ನಾವೀಗೇನು 32ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಹಿಂದೆ 30ನೇ ಅಧ್ಯಾಯದಲ್ಲೂ ಕೂಡ ಭೀಮ ಅಂತ ಒಂದು ವ್ಯವಸ್ಥೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದು 30ನೇ ಅಧ್ಯಾಯದ 17ನೇ ಶ್ಲೋಕ. ಶುಭಂ ಮಹತ್ ಸ್ವಲ್ಪ ಫಲಂ ಕೃತೇಹಿ ವಿಪರ್ಯೇಣ ಶುಭಮೇಶ ದೋಷಃ ತದ್ಧೀನಂ ಅಪ್ಪಿ ಉಚ್ಚ ಶುಭಂ ಕೃತಾತ್ ಯುಗಾತ್ ಚಕ್ರೇ ಕಲಿಂ ಮಾರುತಿರಚ್ಯುತಾಶ್ರಯಾತ್. ಕೃತಯುಗದಲ್ಲಿ ಮಹಾಪುಣ್ಯ ಕಾರ್ಯ ಮಾಡಿದ್ರು ಅದಕ್ಕೆ ಫಲ ಕಡಿಮೆ, ಮತ್ತೆ ಅಲ್ಪ ದುಷ್ಕರ್ಮ ಮಾಡಿದ್ರು ಕೂಡ ಅದಕ್ಕೆ ದುಷ್ಟ ಫಲ ಹೆಚ್ಚು. ಇದು ಆ ಕೃತಯುಗದ ದೋಷ. ಭೀಮಸೇನ ಕೃಷ್ಣನ ಅನುಗ್ರಹದಿಂದ ತನಗೆ ದೊರೆತಂತಹ ಸಾಮರ್ಥ್ಯವನ್ನು ಉಪಯೋಗ ಮಾಡಿ ಈ ಕಲಿಯುಗವನ್ನ ಆ ಕೃತಯುಗಕ್ಕಿಂತಲೂ ಹೆಚ್ಚು ಶ್ರೇಷ್ಠವನ್ನಾಗಿ ಮಾಡಿದ. ಕಲಿಯುಗದ ಆ 36 ವರ್ಷ ಹೀಗಿತ್ತ ಹೌದು, ಆದರೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಗೆ ಇದು ಸಹ್ಯವಾಗಲಿಲ್ಲ. ಕಲಿಯುಗದ ಲಕ್ಷಣಗಳು ಕಲಿಯುಗದಲ್ಲಿ ಮುಂದುವರಿಬೇಕಲ್ಲ. ಈ 36 ವರ್ಷ ಏನಾಯ್ತೋ ಅದು ಆಯ್ತು, ಕೃತಯುಗದ ಧರ್ಮಗಳೇ ನಡೀತಾ ಇದ್ದವು. ಆದರೆ ಇನ್ನು ಮುಂದಾದರೂ ಕಲಿಯುಗದ ನೈಜ ಪ್ರವೃತ್ತಿ, ನೈಜ ಸ್ವಭಾವ ಅದು ತಾಂಡವವಾಡಬೇಕು ಅಂತ ಅವರು ಆಲೋಚನೆ ಮಾಡಿ ಕೃಷ್ಣನನ್ನ ನೀನನ್ನ ಅವತಾರ ಪರಿಸಮಾಪ್ತ ಮಾಡೋ ಅಂತ ಕೇಳ್ಕೊಂಡ್ರು. ಪ್ರಾಚುರ್ಯೇ ಸಜ್ಜನಸ್ಯ ಸ್ಯಾತ್ ನ ಕಲೇರ್ ವೃದ್ಧಿರಂಜಸ. ಸಜ್ಜನರು ಭೂಮಿಯ ಮೇಲೆ ಬಹಳ ಕಾಲ ಇದ್ದು ಬಿಟ್ರೆ ಕಲಿಕಾಲ ವಿಜೃಂಭಿಸುವುದು ಯಾವಾಗ? ಅದಕ್ಕಾಗಿ ಸಜ್ಜನರಾದಂತಹ ಈ ಯಾದವರು ಮೊದಲಾದವರು ಇನ್ನು ಭೂಮಿ ಮೇಲೆ ಇರುವುದು ಬೇಡ ಅಂತ ಆಲೋಚನೆ ಮಾಡಿದ್ರು ಅವರು. ಕೃಷ್ಣ ಆಲೋಚನೆ ಮಾಡಿದ್ದ. ಹೀಗೆ ಆ ಯಾದವರ ಕುಲ ಎಲ್ಲವೂ ಪ್ರಭಾಸ ಕ್ಷೇತ್ರದಲ್ಲಿ ನಷ್ಟವಾಗಲಿ ಅಂತ ಸಂಕಲ್ಪ ಮಾಡಿದ್ದ. ಪುಣ್ಯಕ್ಷೇತ್ರೇಪಿ ನ ಮೃತಿ ಸ್ವಗೃಹೇ ತ್ವತಿ ಧರ್ಮದ ಗತ್ವೈವ ಅಲ್ಪಮಪಿ ಕ್ಷೇತ್ರಂ ಸ್ಯಾನ್ ಮಹಾಫಲಮಿತ್ಯಜಃ. ಪುಣ್ಯಕ್ಷೇತ್ರದಲ್ಲಿ ಮರಣ ಹೊಂದಿದ್ರೆ ಸ್ವಗೃಹದಲ್ಲಿ ಮರಣ ಹೊಂದುವುದಕ್ಕಿಂತಲೂ ಹೆಚ್ಚಿನ ಪುಣ್ಯ ಇದೆ. ಅಲ್ಲಿ ಒಂದು ವೈಶಿಷ್ಟ್ಯ ಇದೆ. ಪುಣ್ಯಕ್ಷೇತ್ರೇಪಿ ನಮೃತಿ ಸ್ವಗೃಹೇ ತು ಅತಿ ಧರ್ಮದ. ಒಬ್ಬನ್ಯಾರೋ ಕಾಶಿ ಅಂತ ಮಹಾಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡ್ಕೊಂಡಿರಬಹುದು, ಆದರೂ ಅವನು ಸ್ವಗೃಹದಲ್ಲೇ ಮರಣ ಹೊಂದುವುದು, ಕಾಶಿಯಲ್ಲಿ ತನ್ನ ಮನೆಯಲ್ಲಿ ಮರಣ ಹೊಂದುವುದು ಮಹಾಪುಣ್ಯದಾಯಕ ಏನಲ್ಲ. ಆದ್ರಿಂದ ಕಾಶಿಗಿಂತಲೂ ಕಡಿಮೆ ಪುಣ್ಯ ಕೊಡುವಂಥ ಕ್ಷೇತ್ರ ಯಾವುದಾದ್ರೂ ಇದ್ರೂ ಅಲ್ಲಿ ಹೋಗುವುದೇ ಶ್ರೇಷ್ಠ ಅವನಿಗೆ. ಯಾಕಂದ್ರೆ ಕಾಶಿ ಅವನಿಗೆ ಸ್ವಗೃಹ. ಅದನ್ನು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಹೋಗಿ ಅವನು ಪ್ರಾಣ ಪರಿತ್ಯಾಗ ಮಾಡುವುದು ಉಚಿತ. ಅಂತೂ ಬೇರೆ ಕಡೆ ಎಲ್ಲಾದ್ರೂ ಹೋಗಬೇಕು. ಅಲ್ಲಿಯೇ ಮರಣ ಹೊಂದ್ಬಿಟ್ರೆ ಮಹಾಪುಣ್ಯ ಅದು.
ಆದ್ದರಿಂದ ದ್ವಾರಕೆಯಿಂದ ಪ್ರಭಾಸಕ್ಕೆ ಅವರನ್ನು ಕರ್ಕೊಂಡು ಹೋದ. ದ್ವಾರಕೆಯೂ ದೊಡ್ಡ ಕ್ಷೇತ್ರವೇ, ಆದರೆ ಸ್ವಕ್ಷೇತ್ರದಲ್ಲಿ ಸ್ವಗೃಹದಲ್ಲಿ ಮರಣ ಹೊಂದುವುದಕ್ಕಿಂತ ಹೀಗೊಂದು ಪರಕ್ಷೇತ್ರದಲ್ಲಿ ತೀರ್ಥಯಾತ್ರಾ ನಿಮಿತ್ತ ಹೋದಾಗ ಮರಣಿಸುವುದು ಹೆಚ್ಚು ಪುಣ್ಯದಾಯಕ ಅಂತ ಕೃಷ್ಣ ಆ ಒಂದು ಧರ್ಮವನ್ನ ಇವರೆಲ್ಲರಿಗೂ ಕೂಡ ತೋರಿಸಿದೆ. ಅದರಂತೆ ಯಾದವರು ಮುನಿ ಶಾಪದಿಂದ ಮತ್ತೆ ಕೃಷ್ಣನ ಮೋಹದ ಬಲೆಯಿಂದ ಸಮುಗ್ಧರಾಗಿ ಹೋದರು, ಮದ್ಯಪಾನ ಮಾಡಿದರು, ಪರಸ್ಪರ ಸಂಹರಿಸಿ ತಮ್ಮ ಮೂಲ ರೂಪವನ್ನು ಅವರು ತಲುಪಿಬಿಟ್ರು. ಇದಿಷ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯ 32ನೇ ಅಧ್ಯಾಯದಲ್ಲಿ. ಯಾದವರು ಸಂಹಾರ ಎಲ್ಲ ಆದಮೇಲೆ ಈ ದಾರುಕ ಅಂತ ಕೃಷ್ಣನ ಸಾರಥಿ, ಕೃಷ್ಣ ಮತ್ತು ಬಲರಾಮ ಅವ್ರ ಜೊತೆ ಬಭ್ರು, ಬಲರಾಮ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೊರಟರು. ಬಭ್ರು ಅಂತ ಇಲ್ಲೆಲ್ಲ ಶಬ್ದ ಬಂದಿದೆ. ಆ ಬಭ್ರುವಿನ ಪತ್ನಿಯ ವೇಷವನ್ನು ಈ ಸಾಂಬ ತಾಳಿದ್ದ. ಆ ಸಾಂಬನ ಉದರದಲ್ಲೇ ಒನಕೆ ಹುಟ್ಟಿತು ಅಂತ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಇಲ್ಲಂತೂ ಬಭ್ರು ಅಂತ ಬಂದಿದೆ. ಈ ಬಭ್ರು ಅಂದ್ರೆ ಯಾರು? ಬಭ್ರು ಅಂತೂ ಯಾದವರಲ್ಲೇ ಒಬ್ಬ ಮುಖ್ಯಸ್ಥ ಇದ್ದಾನೆ, ಇಲ್ಲಂತಲ್ಲ. ಇಲ್ಲೆಲ್ಲ ಬಭ್ರು ಅಂದ್ರೆ ಅಕ್ರೂರ ಅಂತ ಅರ್ಥ ಮಾಡುವುದು ಉಚಿತ. ಆತನು ಕೂಡ ಕೃಷ್ಣನಿಗೆ ತುಂಬಾ ಪ್ರಿಯ ಪಾತ್ರನಾಗಿದ್ದ. ಈ ಅಕ್ರೂರನ್ನೇ ಬಭ್ರು ಅಂತ ಹೇಳ್ತಾ ಇದ್ರು ಅಂತ ಅನ್ನೋದು ಶಾಂತಿ ಪರ್ವದಲ್ಲಿ ಕೂಡ ಬಂದಿದೆ. ಅದನ್ನ ಈ ಹಿಂದೆನೂ ಕೂಡ ನಾನು ನೋಡಿದ್ದೆ. ಈಗ ಮತ್ತೆ ಅದು ನೆನಪಿಗೆ ಬಂದಿದ್ದರಿಂದ ಬಭ್ರು ಅಂತ ಬಂದಲ್ಲೆಲ್ಲ ಅದನ್ನ ಅಕ್ರೂರ ಅಂತ ನಾವು ಭಾವಿಸುವುದು ಆ ದೃಷ್ಟಿಯಿಂದ ಸೂಕ್ತ. ಶಾಂತಿ ಪರ್ವದ 81ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಹೀಗೆ ಬಭ್ರು ಅನ್ನೋದು ಅಕ್ರೂರನಿಗೊಂದು ಹೆಸರು ಅಂತ ಕಂಡು ಬರ್ತದೆ. ಇವರೆಲ್ಲರೂ ಕೂಡ ಆ ಬಲರಾಮನನ್ನು ಸಮೀಪಿಸಿದ್ರು. ಅಲ್ಲಿ ಕೃಷ್ಣ ದಾರುಕನಿಗೆ ತನ್ನ ಸಾರಥಿಗೆ ಹೇಳಿದಂತೆ, ನೀನು ಹಸ್ತಿನಾವತಿಗೆ ಹೋಗು, ಅರ್ಜುನನಿಗೆ ಯಾದವರು ಎಲ್ಲರೂ ಸಂಹೃತರಾದ ವಿಷಯವನ್ನ ವರ್ಣಿಸು, ಅದನ್ನ ಕೇಳಿ ಅರ್ಜುನ ಇಲ್ಲಿಗೆ ಬರಲಿ. ಹೀಗೆ ದಾರುಕ ಅಲ್ಲಿ ಮುಂದೆ ಹೋದ, ಅರ್ಜುನನ ಬಳಿ ಕಡೆಗೆ ಹೊರಟ. ಈ ಕಡೆ ಕೃಷ್ಣ ದಾರುಕನಿಗೆ, ಈ ಬಭ್ರುವಿಗೆ, ಅಕ್ರೂರನಿಗೆ ಈ ತರ ಹೇಳಿದಂತೆ, ನಮ್ಮ ಯದುಕುಲದ ಸ್ತ್ರೀಯರನ್ನೆಲ್ಲ ರಕ್ಷಿಸಬೇಕಾಗಿದೆ. ಯಾರು ಕೂಡ ಸಂಪತ್ತಿನ ಲೋಭದಿಂದ ಈ ಹೆಂಗಸರನ್ನ ಪೀಡಿಸುವಂತಾಗಬಾರದು. ಹೀಗೆ ಆ ಅಕ್ರೂರ ಹೊರಟಿದ್ದ. ಕೃಷ್ಣನ ಸಮೀಪದಲ್ಲೇ ಸ್ವಲ್ಪ ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಮತ್ತೆ ಹೊರಡಬೇಕು ಅಂತ ಅವನು ಆಲೋಚನೆ ಮಾಡಿದ್ದ. ಆಗ ಒಬ್ಬ ಬೇಟೆಗಾರ ಒಂದು ಬಾಣವನ್ನು ಪ್ರಯೋಗ ಮಾಡಿಬಿಟ್ಟ. ಅದು ಆಕಸ್ಮಿಕವಾಗಿ ಬೇರೆ ಯಾರಿಗೂ ಹೊಡಿಬೇಕು ಅಂತ ಅವನು ಆಲೋಚನೆ ಮಾಡಿದ್ದವನು, ಇವನಿಗೆ ಈ ಅಕ್ರೂರನಿಗೆ ಅದು ತಾಕಿದಂತೆತ್ತು. ಆಗ ಆ ಅಕ್ರೂರನು ಕೂಡ ಸತ್ತು ಹೋಗಿಬಿಟ್ಟ. ನಾನು ಅದನ್ನು ಹೇಳುವಾಗ ಸ್ವಲ್ಪ ಪ್ರಮಾದ ಮಾಡಿದೆ. ವಸ್ತುತಃ ಆ ಬೇಡನೊಬ್ಬ ಪ್ರಯೋಗ ಮಾಡಿದ ಒಂದು ಒನಕೆನೇ ಈ ಅಕ್ರೂರನಿಗೆ ತಾಗಿ ಆತ ಪ್ರಾಣ ಪರಿತ್ಯಾಗ ಮಾಡಬೇಕಾಯಿತು. ಹೀಗೆ ಅಕ್ರೂರನು ಕೂಡ ಸತ್ತು ಹೋಗಿದ್ದು ಕೃಷ್ಣನಿಗೆ ಗೊತ್ತಾಗಿ ಬಲರಾಮನಿಗೆ ಹೇಳಿದಂತೆ, ಕುಟುಂಬದ ಸ್ತ್ರೀವರ್ಗವನ್ನೆಲ್ಲ ನಾನು ಸ್ವಲ್ಪ ಸುರಕ್ಷಿತವಾಗಿ ಇಟ್ಟು ಅವ್ರಿಗೊಂದು ವ್ಯವಸ್ಥೆ ಮಾಡಿ ಇಲ್ಲಿಗೆ ಬರುವವನಿದ್ದೇನೆ. ಅಲ್ಲಿಯವರೆಗೆ ನೀನು ಸ್ವಲ್ಪ ನನಗಾಗಿ ಕಾಯಬೇಕು ಅಂತ ಹೇಳಿದ್ನಂತೆ. ಮುಂದೆ ಕೃಷ್ಣ ಈ ದ್ವಾರಕೆಗೆ ಬಂದ. ಅಲ್ಲಿ ತಂದೆ ವಸುದೇವನಿಗೆ ಈ ಮುಂದಿನ ಮಾತನ್ನು ಹೇಳಿದ, ಅರ್ಜುನ ಬರುವವರೆಗೂ ನಮ್ಮ ಕುಟುಂಬದ ಸ್ತ್ರೀಯರನ್ನೆಲ್ಲ ರಕ್ಷಿಸ್ತಾ ಇರೋ. ಬಲರಾಮ ನನ್ನನ್ನ ಕಾಯ್ತಾ ಕೂತಿದ್ದಾನೆ ಅರಣ್ಯದಲ್ಲಿ, ನಾನು ಅವನ ಬಳಿಗೆ ಹೋಗುವವನಿದ್ದೇನೆ. ಈ ಹಿಂದೆ ನಾನು ಕೌರವರು ಪಾಂಡವರು ಯುದ್ಧದಲ್ಲಿ ದೊಡ್ಡ ಪ್ರಮಾಣದ ಜನನಾಶವನ್ನು ನೋಡಿದೆ.
ಈಗ ನಮ್ಮದೇ ವಂಶದ ಯಾದವರ ನಾಶವನ್ನು ಕೂಡ ನೋಡಿದ್ದೇನೆ. ಈ ನಮ್ಮ ದ್ವಾರಕಾ ನಗರದ ಕಡೆಗೆ ನನಗೊಂದು ಬಾರಿ ನೋಡ್ಲಿಕ್ಕೂ ಈಗ ಮನಸ್ಸು ಉಳಿದಿಲ್ಲ. ನಾನು ಮುಂದೆ ಬಲರಾಮನ ಹತ್ತಿರ ಹೋಗಿ ತಪಸ್ಸಿನಲ್ಲಿ ಮಗ್ನನಾಗಿಬಿಡ್ತೇನೆ ಅಂಥೇಳಿ ವಸುದೇವನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋದ. ಕೃಷ್ಣ ಹೊರಟೋಗಿದ್ದನ್ನು ನೋಡಿ ಇದೊಂದೇನೋ ಮಹಾ ಅನರ್ಥ ನಡೆಯುವುದಿದೆ ಅನ್ನೋದನ್ನು ಗ್ರಹಿಸಿದಂಥ ಸ್ತ್ರೀಯರೆಲ್ಲ ರೋಧಿಸ್ಲಿಕ್ಕೆ ತೊಡಗಿದ್ರು. ಆಗ ಕೃಷ್ಣ ಅವ್ರಿಗೆಲ್ಲ ಹೇಳಿದ, ಅರ್ಜುನ ಇಲ್ಲಿಗೆ ಬರ್ತಾನೆ, ನಿಮ್ಮೆಲ್ಲರನ್ನೂ ಅವನು ಕಾಪಾಡ್ತಾನೆ. ಹೀಗೆ ಅವನು ಹೇಳಿ ಅಲ್ಲಿಂದ ಮುಂದೆ ಬಲರಾಮನ ಕಡೆಗೆ ಹೋದ. ಬಲರಾಮನ ಬಳಿಗೆ ಬಂದಾಗ ಅವನ ಮುಖದಿಂದ ಒಂದು ದೊಡ್ಡ ಬಿಳಿ ಬಣ್ಣದ ಸರ್ಪ ಹೊರಗೆ ಬರುವುದನ್ನ ನೋಡಿದ. ಆ ಸರ್ಪ ಸಮುದ್ರದ ಕಡೆಗೆ ಹೊರಟೋಯ್ತು. ಆ ಬಳಿಕ ಆ ಸರ್ಪ ಮತ್ತೊಂದು ಬಾರಿ ಪ್ರಕಟ ಆಯ್ತಂತಲ್ಲಿ. ಅದಕ್ಕೆ 1000 ಹೆಡೆಗಳಿದ್ದವು, ವಿಸ್ತೃತವಾದಂತಹ ಸ್ವರೂಪ. ಹೀಗೆ ಆ ಸರ್ಪ ಮತ್ತೆ ಬಂದಾಗ ಈ ಸಮುದ್ರವೇ ಮೈ ತಳೆದು ಬಂದು ಆ ಶೇಷನಿಗೆ, ಆದಿಶೇಷನಿಗೆ ಸ್ವಾಗತ ಮಾಡಿತು. ನಾಗಗಳ ಒಂದು ದೊಡ್ಡ ತಂಡ, ಕಾರ್ಕೋಟಕ, ವಾಸುಕಿ, ತಕ್ಷಕ, ಪೃಥುಶ್ರವಸ ಮೊದಲಾದವರು, ಅವರೆಲ್ಲ ಈ ಶೇಷನಾಗನನ್ನು ಸ್ವಾಗತಿಸಿದವು. ವರ್ಣನು ಕೂಡ ಸಮುದ್ರದ ರೂಪದಲ್ಲಿ ಈ ಶೇಷನನ್ನ ಸ್ವಾಗತಿಸಲಿಕ್ಕೆ ಅಂತ ಬಂದಿದ್ದ. ಅವರೆಲ್ಲ ಆ ಶೇಷನನ್ನ ಯಥಾವಿಧಿಯಾಗಿ ಸತ್ಕರಿಸಿದರು. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ತದೃಷ್ಟ ಬಲದೇವೋಪಿ ಯೋಗೇನ ಸ್ವಾಂ ತನು ಜಹೋ, ಯಾದವರ ವಿನಾಶವನ್ನೆಲ್ಲ ನೋಡಿದ ಬಳಿಕ ಈ ಬಲರಾಮನು ಕೂಡ ಯೋಗ ಮಾರ್ಗದಿಂದ ತನ್ನ ಶರೀರವನ್ನು ಬಿಟ್ಟು ಅಂತ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ 11ನೇ ಸ್ಕಂದ 30ನೇ ಅಧ್ಯಾಯವನ್ನು ನೋಡ್ತಿದ್ವಲ್ಲ, ಅಲ್ಲಿ ಸಮುದ್ರ ತೀರದಲ್ಲಿ ಈ ಶೇಷ ಬಲರಾಮ ಧ್ಯಾನಕ್ಕೆ ಕೂತ್ಕೊಂಡಿದ್ದ. ಮುಂದೆ ತತ್ಯಜೆ ಯೋಗಮಾವಿಷ್ಯ ಸಂಯೋಜ್ಯಾತ್ಮಾನ ಆತ್ಮನಿ, ಯೋಗದ ಮಾರ್ಗದ ಮೂಲಕ ತನ್ನ ಶರೀರವನ್ನು ಬಲರಾಮನು ಕೂಡ ಬಿಟ್ಟುಬಿಟ್ಟ. ಮುಂದೆ ಕೃಷ್ಣ ಏನು ಮಾಡಿದ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.